ಏನೋ ತಿಂದ ಚೆನ್ನಾಗಿ ಹುಲ್ನ. ಹಾಂ ಓಯ್ ನಂಗೇನು ಭಯ ಇಲ್ಲ ಗೈಸ್, ನಮ್ಮ ಹಸ್ಗಳು ಅವ್ರದ್ದು ಈ ಹೆಂಗಸ್ರುದು ಇರುತ್ತಲ್ಲ. ನಾನು ಸಾಕ್ತಾರೆ ನನ್ನೇ ನಿಮ್ಮಪ್ಪ ಸಾಕ್ತಾಯಿರೋ ಹೋಗೆಲ್ಲ ಎಷ್ಟೋ ಅಷ್ಟೇ ನಿಮ್ಮನ್ನು ಮಾಡಿದ್ರು ಅಪ್ಪ ಮಕ್ಕಳು. Hey guys, welcome back to my YouTube channel, Yashu Vlogs. So guys, ಇವತ್ತು day 9 of 21 days hard challenge. So as I told, ನೆನ್ನೆ ಪ್ರೇಮಮ್ಮ ಬರಲ್ಲ ಅಂತ ಹೇಳಿದೆ. ಅವ್ರು ಕಾಲ್ ಮಾಡಿ ಬರಲ್ಲ ಅಂತಲೇ ಹೇಳಿದ್ರು, ಬಟ್ ಆದರೆ ಶಿ ಈಸ್ ಹಿಯರ್. ನೆನ್ನೆ ಈವ್ನಿಂಗೆ ಶಿ ಕೇಮ್ ಬ್ಯಾಕ್. ಸೊ ನನ್ನ ಬ್ಲಾಗ್ದಲ್ಲಿ ಇವತ್ತು ಪ್ರೇಮಮ್ಮ ಇರ್ತಾರೆ. ನೋಡಿ ಗೈಸ್, ಪ್ರೇಮಮ್ಮ ಈಸ್ ಹಿಯರ್. ಯಾಕೆ ಮಮ್ಮಿ ಬಂದ್ಬಿಟ್ಟೆ ಬರಲ್ಲ ಅಂದ್ಬಿಟ್ಟು? ನೀನು ಮುಚ್ಕೊಂಡು ಹೋಗು. ನಾನು ಬಿಡ್ತೀರಾ ನಮ್ಮ ನಿಮ್ದೇಗೆಲ್ಲ ಹೇಳ್ತೀನಿ, ಯಾರ ಜೊತೆ ನಾನು ಇರಕ್ಕೂ ಬಿಡಲ್ಲ. ನಾನು ಹೇಳದ್ನ ಬಾ ಅಂತ ನಿನಗೆ. ಹಾಂ ನಿನ್ನೆ ತಾನೇ ಬಂದಿದ್ದು ನನ್ನ ಬಿಟ್ಬಿಟ್ಟಿರಕ್ಕಾಗಲ್ಲ ಅಂತ. ನೀನು ಬಿಟ್ಟಿರಕ್ಕಾಯ್ತದ ನನಗೆ? ಚಿಕ್ಕವಳಲ್ವಾ ನಾನಿನ್ನು, ಅದಕ್ಕೆ. ಹೋಗ್ಲಿ ಆಯ್ತು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಇಲ್ಲ, ಬ್ಯಾಡ್ ಮಾರ್ನಿಂಗ್. ದಿನ ಇದೇ ಆಯ್ತು ನಿಂದು. ದಿನ ತಲೆನೋವು, ಅದ್ ನೋವು, ಇದ್ ನೋವು, ಅಲ್ಲಿ ನೋವು, ಇಲ್ಲಿ ನೋವು ಅಷ್ಟೇ. ಅದಕ್ಕೆ ಒಳ್ಳೇದೊಳ್ಳೇದು ಕೇಳ್ಕೊ. ಬಿಟ್ಟಿಕ್ಕಿದ್ಯಾ? ಬಿಟ್ಟಿಕ್ಕಿದೋಯ್ತು. ವಾರ ಹೋಗ ಬೆಳಗ್ಗೆ ಬಿಟ್ಟಿರ್ತವೆ, ಇನ್ನ ಇರ್ತವ. ಬಟ್ಟೆ ಒಗ್ದಾಕ್ತೀನಿ, ಕುಕ್ಕರ್ಗೆ ಹೋಗಿ ರಾಕ್ ಮಾಡು. ಓಕೆ. ಸೊ ಗೈಸ್, ನಾನು ಬೆಳಗ್ಗೆಯಿಂದ ಏನೂ ವಿಡಿಯೋ ಮಾಡಿಲ್ಲ ಗೈಸ್, ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿಡಿಯೋ. ಬರೀ ನಿದ್ದೆ ಮಾಡಿದ್ದೀನಿ, ಚೆನ್ನಾಗಿ ತಿಂದೆ, ನಾನು ಮಲ್ಕೊಂಡೆ. ನಾವು ಐ ಹ್ಯಾವ್ ಕಿಂಡರ್ ಜಾಯ್. ಲೆಟ್ಸ್ ಈಟ್. ಪ್ರೇಮಮ್ಮ ಬಂದು ಕತ್ತೆ ಹೊಡಿಯೋಕೆ ಹೋಗಿದ್ದಾರೆ ಆ ಕಡೆ ಈ ಕಡೆ. ಅಕ್ಕಪಕ್ಕದ ಮನೆಯವ್ರದ್ದು ಈ ಹೆಂಗಸ್ರುದು ಇರುತ್ತಲ್ಲ. ಇದು ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ಬಂದಿದ್ರಲ್ವಾ ಪಾಪು ಹೋಗೋ ದಿನ, ಅವತ್ತು ತಗೊಬಂದಿದ್ದು ಅವರು. ಯಮ್ಮಿ. ಸಕ್ಕತ್ತಾಗಿದೆ. ನಾನು ಕಿಂಡರ್ ಜಾಯ್ ತಿಂದು ತುಂಬ ದಿನ ಆಗೋಯ್ತು ಗೈಸ್. ಆ್ಯಕ್ಚುಲಿ ನಾನು ಸ್ವೀಟೆಲ್ಲ ನಾನೇ ತೊಗೊಂಡು ತಿನ್ನಲ್ಲ, ಬಟ್ ಚಾಟ್ಸ್ನ ತುಂಬ ನಾನೇ ತೊಗೊಂಡು ತಿಂತೀನಿ. ಇದೆಲ್ಲ ಬೇರೆಯವ್ರು ಕೊಟ್ಟರೆ ಮಾತ್ರ ತಿನ್ನೋದು ನಾನು. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಕಿಂಡರ್ ಜಾಯ್ ತಿಂದಿದ್ದು ಯಾವಾಗ ಗೊತ್ತಾ? ಹ್ಯಾರಿ ಪಾಟರ್ ಕಿಂಡರ್ ಜಾಯ್, ಅದನ್ನೇ ಲಾಸ್ಟ್ ಟೈಮ್ ತಿಂದಿದ್ದು. ಅದಾದಮೇಲೆ ಇವತ್ತೇ ಕಿಂಡರ್ ಜಾಯ್ ತಿಂತಾ ಇರೋದು. ತಗೊಳ್ಳಿ. ಇವತ್ತೇನು ಮಾಡಲಿ ಅಂತ ಗೊತ್ತಾಗ್ತಾಯಿಲ್ಲ. ನಾಳೆ ಏನು ಮಾಡಿ, ಇವತ್ತೇ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ನಾಳೆ ಏನು ಮಾಡೋದು? ಲೆಟ್ಸಿ. ಪ್ರೇಮಮ್ಮಂಗೆಲ್ಲಾದರೂ ಹೋಗೋಣ ನಾಳೆ ಅಂತ ಕೇಳ್ತೀನಿ. Few moments later. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಕಿಂಡರ್ ಜಾಯ್, ಅದಕ್ಕೆ ಮತ್ತೆ ಕೇಕ್ ತಿಂತಾ ಇದ್ದೀನಿ. ಈ ಕೇಕ್ ಗೊತ್ತಾ ನಿಮಗೆ? ಇದನ್ನು ಏನೋ ಕೇಕ್ ಅಂತಾರೆ, ನನಗೂ ಗೊತ್ತಿಲ್ಲ, ಸಾರಿ. ಬಟ್ ಲೆಟ್ಸ್ ಈಟ್. ನಾನು ಯಾಕೆ ಇಷ್ಟೊಂದು ಸ್ವೀಟ್ ತಿಂತಾ ಇದ್ದೀನಿ ಅಂತ ಗೊತ್ತಾಗ್ತಾಯಿಲ್ಲ, ಬಟ್ ಇಷ್ಟ ಆಗ್ತಾಯಿದೆ ಸ್ವೀಟ್. ಪ್ಲಮ್ ಕೇಕ್, ಎಸ್ ಹಂಗಂತಾರೆ ಇದನ್ನ. ಆ ಫ್ರೂಟೀಸ್ ಸಿಗುತ್ತಲ್ಲ, ಆರೆಂಜ್ ಮತ್ತು ಗ್ರೀನ್ ಕಲರ್ದು,
ಇಟ್ಸ್ ಯಮ್ಮಿ. ದಿನ ಹೆಂಗೆ ತಿಂದರೆ ಕಾಲೇಜ್ ಶುರು ಆಗೋಷ್ಟ್ರಲ್ಲಿ ದಪ್ಪ ಹೋಗ್ಬಿಡ್ತೀನಿ ಅನಿಸುತ್ತೆ. ಸಾಕು, ಇನ್ನೂ 2 ಪೀಸ್ ಇದೆ, ಮತ್ತೆ ನಾಳೆ ತಿನ್ನೋಣ. ಸೊ ಗೈಸ್, ನಾವಿವಾಗ ನಮ್ಮ ಹಸುಗಳು ಹಿಡ್ಕೊಂಬರೋಕ್ಕೆ ತೋಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ನಂಗೆ ನಿಮಗೆ ನಮ್ಮ ತೋಟ ತೋರಿಸ್ತೀನಿ. ಇವತ್ತು ಈ ವ್ಲಾಗಲ್ಲಿ ಏನೂ ಇಲ್ವಲ್ಲ, ಬೆಳಗ್ಗೆಯಿಂದ ಏನೂ ವಿಡಿಯೋನೇ ಮಾಡಿಲ್ವಲ್ಲ ಅನ್ಕೊತಾ ಇದ್ದೆ. ನಮ್ಮಮ್ಮ ಹಸುಗಳು ಹಿಡ್ಕೊಂಬರೋಣ ಬಾ ಅಂತ ಅಂದರು. ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನಾನು ಪ್ರೇಮಮ್ಮ ನಮ್ಮ ಹಸುಗಳನ್ನ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿದೆ ಎಕ್ಸಾಕ್ಟಾಗಿ ಅಂತ ಗೊತ್ತಿಲ್ಲ, ಬಿಕಾಸ್ ನಮ್ಮ ಡ್ಯಾಡಿ ಹೋಗಿ ಕಟ್ಬಿಟ್ಟು ಬಂದಿರೋದು. ಅವರೆಲ್ಲೋ ಹೋಗಿದ್ದಾರೆ, ಅವ್ರು ಬರೋದು ಲೇಟ್ ಆಯಿತು ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ತುಂಬ ವರ್ಷಗಳ ನಂತರ ನಾನು ತೋಟದ ಕಡೆ ಬರ್ತಾ ಇರೋದು ಗೈಸ್, ಅಲ್ವಾ ಮಮ್ಮಿ? ಅಲ್ವಾ ಮಮ್ಮಿ? ನಮ್ಮ ಅಮ್ಮನೂ ಬರಲ್ಲ ಗೈಸ್ ತೋಟದ ಕಡೆ ಎಲ್ಲ, ಫುಲ್ ಸಿಟಿ ಲೇಡಿ ನಮ್ಮಮ್ಮ. ನಮ್ಮಪ್ಪ ಒಬ್ಬರೇ ಬರೋದು. ಅವಾಗೆಲ್ಲ ಅಪ್ಪ ಸಮೇಶ ನಾನು ಸಾಕ್ತಾರೆ, ನನ್ನೇನು ನಿಮ್ಮಪ್ಪ ಸಾಕ್ತಾರ ಹೋಗಲೇ. ನೀನೇನೇನೋ ಹೇಳ್ಬೇಡ ವಿಡಿಯೋದಲ್ಲಿ, ಆಯ್ತಾ? ಅದೇನೆ ಬರ್ಲಿ ನೋಡಿ, ನಾವು ಅಪ್ಪನ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾ ಇದ್ದೀನಿ ನಾನು. ಏನೋ ನೋಡಿ ಹೆಂಗೆಲ್ಲ ಬೈತಾರೆ ನಮ್ಮಮ್ಮ ನನ್ನ ಬೈಯೋದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಬೇರೆ ಯಾರಾದರೂ ಬೈದಿದ್ರೆ ಕತೆನೇ ಬೇರೆ ಇರ್ತಾ ಇತ್ತು. ಮಾ ಪ್ಲೀಸ್ ಮಾ. ಮಮ್ಮಿ, ನಾನು ಮನೇಲಿ ಕಿಂಡರ್ ಜಾಯ್ ತಿಂದೆ, ಕೇಕ್ ತಿಂದೆ. ಕೇಕ್ ತಂದಿದ್ದಾರಲ್ಲ, ಸಕ್ಕತ್ತಾಗಿದೆ ಅದು. ತಿಂದಿದ್ಯಾ ನೀನು? ದೊಡ್ಡಮ್ಮ ನಾನು ಮುಟ್ಟ ಇಲ್ಲ ತಾಯಿ, ಸಕ್ಕತ್ತಾಗಿದೆ, ಪಾಪ ಟೇಸ್ಟಿ ಆಗಿತ್ತು. ಅಪ್ಪ ಅರ್ಧ ತಿಂದಿತ್ತು, ನಾನು ಅರ್ಧ ತಿಂದಿ. ಗಾಯ್ಸ್, ಹೆಂಗಿದೆ ರೋಡು? ಚಂದ. ಹಾ, ಹೈವೇ ರೋಡು. ವ್ಯೂ ನೋಡು ಮಮ್ಮಿ, ಆ ಗ್ರೀನರಿ ನೋಡು ಮಮ್ಮಿ, ಅದನ್ನ ಎಂಜಾಯ್ ಮಾಡಿ ನೀನು. ನಾನಂತೂ ಈ ಕಡೆ ಎಲ್ಲ ಬಂದು ತುಂಬ ದಿನ ಆಗೋಗ್ಬಿಟ್ಟಿತ್ತು ಗೈಸ್. ಹೆಂಗೋ ನಮ್ಮ ಡ್ಯಾಡಿ ಲೇಟಾಗಿ ಬಂದ ಕಾರಣ ನಾನು ಇಲ್ಲಿಗಾದರೂ ಬರ್ತಾಯಿದ್ದೀನಿ ಇವತ್ತು, ಅಟ್ಲೀಸ್ಟ್. ಯಾವತ್ತನ್ನ ಶೋ ಗಿಡ ಮಮ್ಮಿ, ಆ ಥರ ಶೋ ಗಿಡ ಮನೆ ಮುಂದೆ ಎಲ್ಲ ಹಾಕೋತಾರೆ ಇವಾಗ. ನೋಡಿ, ಅದು ಬಳೆ ಗಿಡ ಅನ್ಕೊಂಬಿಟ್ರು ನಮ್ಮಮ್ಮ. ಬ್ಯಾಂಬೂಸ್, ಇಲ್ಲೇ ಬಿದಿರು ಕಳೆ ಸಾರು ಅಂತ ಮಾಡ್ತಾರೆ ಗೈಸ್, ನಿಮ್ಗೆ ಗೊತ್ತಾ? ಈ ಥರ ಇದರಲ್ಲಿ ಸಿಗುತ್ತೆ ಅದು ಬಿದಿರು, ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಸಕ್ಕತ್ತಾಗಿರುತ್ತೆ ಟೇಸ್ಟ್. ಈಚ್ಲು ಹಣ್ಣು, ಇದು ಯಾರಾದರೂ ತಿಂದಿದ್ರೆ ಕಮೆಂಟ್ ಮಾಡಿ ಆಯಿತಾ? ನೀನು ತಿಂದಿದ್ಯಾ ಮಮ್ಮಿ? ಬೇರೆ ಜನ ತಿಂದಿರ್ಬೇಕಲ್ಲ, ನಾನು ತಿಂದಿದ್ದೀನಿ ಅವಾಗ ಚಿಕ್ಕ ವಯಸ್ಸಲ್ಲಿ. ಸಕ್ಕತ್ತಾಗಿರುತ್ತೆ ಇದು ಟೇಸ್ಟ್. ಆ್ಯಕ್ಚುಲಿ ನಾವು ಮುಂಚೆ ತಿಂತಾಯಿದ್ವಿ. ಹಿಂಗೆ ಅಲ್ವಾ ಅವತ್ತೊಂದು ದಿನ ಬಂದಾಗ ನಾವು ಹೋಗಿದ್ದಿದ್ದು, ಆ ಟ್ಯಾಂಕ್ ಹತ್ರಕ್ಕೆ ಕನೆಕ್ಟ್ ಆಗುತ್ತಿದ್ದು. ಒಂದ್ಸಲ ಹೋಗಿದ್ವಲ್ಲ ಮಮ್ಮಿ, ನಾನು ನೀನು, ನಮ್ಮ ಜೊತೆ ಇನ್ನೊಬ್ರು ಯಾರೋ ಬಂದಿದ್ರು. ಏನಕ್ಕೆ ಬೇಕಾಗ್ತಿದೆಲ್ಲ ಕರ್ಮ ಅಂತ ನಾನು ಲವ್ ನೋಡಿ ಗೈಸ್ ನಮ್ಮ ಅಪ್ಪನ ಮೇಲೆ. ಬರೋಕ್ಕೆ ಸಾಕಾಯ್ತದೆ. ಗಾಡ್ಕೊಂಡು ಯಾರು ಉದ್ಧಾರ ಮಾಡೋಕ್ಕೂ ಸುಮ್ಮನೆ ಪಾಪ ಟೈಮ್ ಪಾಸಿಗೆ ಮಾಡೋದು. ಟೈಮ್ ಪಾಸ್ ಮಾಡೋದು ಕೆಲಸನ ಇದು, ಕಷ್ಟ ಬಿದ್ರೇ ಇದೆಲ್ಲ ಹಂಗೆ ಆಗ್ಬಿಡಲ್ಲ ಟೈಮ್ ಪಾಸ್ಗೆ. ಎಷ್ಟು ಒಳ್ಳೆ ಫ್ರೆಶ್ ಗಾಳಿಯಲ್ಲಿ ಓಡಾಡ್ತಾರೆ ದಿನ ಬೆಳಗ್ಗೆ ಎದ್ರೆ ಸಂಜೆ ಆದರೆ. ನಾವೆಲ್ಲ ಮನೇಲಿ ಕೂತ್ಕೊಂಡು ಸರತ್ತಿಲ್ಲ ಅಲ್ಲೇ ಒಣಕೊಂತಿದ್ದಂಟ್ಲೆಲ್ಲ. ನೀನು ಶಕ್ತಿ ಇಲ್ಲ ಮಮ್ಮಿ ನಿನಗೆ. ಅಯ್ಯೋ ಸಖತ್ ವೀಕು ಗೈಸ್ ನಮ್ಮಮ್ಮ ಅಂತೂ. ಯಾಕೆ ಕೇಳ್ತೀರಾ, ಅಷ್ಟು ವೀಕು. ಇದೊಂದು ಫಾರ್ಮ್ ಹೌಸ್ ಗೈಸ್, ಇದರೊಳಗಡೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ನಾವು ಮುಂಚೆ ಚಿಕ್ಕ ವಯಸ್ಸಲ್ಲಿ ನಾವು ರಾಗಿ ಎಲ್ಲ ಬೆಳಿಬೇಕಾದ್ರೆ ಕಣ ಮಾಡ್ತಾಯಿದ್ರು, ಅವಾಗ ಇಲ್ಲೆಲ್ಲ ಬಂದು ಆಟ ಆಡಿದ್ದೀವಿ. ಚೆನ್ನಾಗಿ ಕಾಣ್ತಾ ಇತ್ತಲ್ವ ಅದು ಕಾಂಪೌಂಡಿಗೆ. ಇಲ್ಲ ಮಮ್ಮಿ, ಅದೇ ಹತ್ಕೊಂಡಿರೋದು. ಅದೇ ಹತ್ಕೊಂಡಿರೋದಲ್ಲ ಅದು. ಮತ್ತೇನು ಕಾಂಪೌಂಡ್ ಚೆನ್ನಾಗಿ ಕಾಣಲಿ ಅಂತ ಹಾಕೋರಾ? See guys, moon is there already.
ಇದು ತೋಟ ನೋಡಿ ಎಷ್ಟು ಚೆನ್ನಾಗಿದೆ. ಹೌದು ಎಷ್ಟು ಚೆನ್ನಾಗಿದೆ ಲಕ್ಷ್ಮಮ್ಮ ತಿಮ್ಮಯ್ಯ. ಅಲ್ಲೇ ಅಲ್ಲೇ ಮಮ್ಮಿ ಸ್ವಿಮ್ಮಿಂಗ್ ಪೂಲು ಅದೇ ಗೊತ್ತು ಆ ಆರ್ಚ್ ಇದೆಯಲ್ಲ ಅದರಿಂದ ಮುಂದೆ ಸ್ವಿಮ್ಮಿಂಗ್ ಪೂಲ್ ಇದೆ. ಮನೇಲಿ ಇರ್ಬೇಕಲ್ಲ ಸ್ವಲ್ಪ ಭಯ ಆಯ್ತು. ಅವರಲ್ಲಿ ಇಲ್ಲಿರ್ತಾರ ಫಾರ್ಮ್ ಹೌಸಲ್ಲಿ. ಈ ಥರ ಮನೇಲಿ ಇರೋಕ್ಕೆ ಭಯನೇ ಅಲ್ವಾ ಅಂತದೆ ಸುಖವಾನಿಕೈತೆ. ಹ್ಞೂ ಸಕ್ಕದ ಕಾಣಿಸ್ತಾ ಇತ್ತಲ್ವಾ. ಸೂಪರ್ ಆಗ ನೋಡು. ನೈಸ್. ಅವ್ರು ಹಾಕಿರೋದಲ್ಲ ಅನ್ಕೋತೀನಿ ಮಮ್ಮಿ ಇದು. ಏನೋ ಹಾಕಿರೋದು ಅನಿಸ್ತೈತೆ ಕೈ ಗೊತ್ಕೊಂಡೈತೆ ಅಂದರೆ. ನಮ್ಮಮ್ಮ ಏನಾದರೂ ಈ ಥರ ಎಲ್ಲ ಜಾಗದಲ್ಲಿ ಇದ್ಬಿಟ್ರೆ ಪುಕ್ಲಿ ಗೈಸ್. ನಮ್ಮಮ್ಮ ಧೈರ್ಯ ಇಲ್ಲ, ಶಕ್ತಿ ಇಲ್ಲ, ಇನ್ನು ಏನೇನಿಲ್ಲ ಮಮ್ಮಿ. ಏನೂ ಇಲ್ವಂತೀನಿ. ಅಷ್ಟೇ ಏನೂ ಇಲ್ವಂತೆ. ಇಲ್ಲೆಲ್ಲ ಲೇಔಟ್ ಆಗ್ತಾ ಇದೆ KNS ಅಂತ. ಇನ್ನೊಂದು 5 ವರ್ಷ ಗೈಸ್ ನಿಮ್ಗೆ ಯಾರಿಗೂ ಈ ಪರಿಸರ ನೋಡೋದಕ್ಕೂ ಸಿಗಲ್ಲ. ಹಂಗೆ ಎಲ್ಲ ಬಿಲ್ಡಿಂಗು ಅದು ಇದು ಆಗೋಗ್ಬಿಡುತ್ತೆ. ಇವಾಗಲೇ ನೋಡಿ ಈ ಕಡೆ ಎಲ್ಲ ಬಂದರೆ ಫುಲ್ ಲೇಔಟೆ. ಇದು ಎಲ್ಲ ಆಗೋಗ್ಬಿಡುತ್ತೆ ನೆಕ್ಸ್ಟು. ಅಷ್ಟೇ. ಇನ್ನು ಹಳ್ಳಿಯಲ್ಲಿ ಹೊಲ ಅನ್ನೋದೇ ಕಾಣಿಸಲ್ಲ ನಿಮಗೆ. ವಾವ ನಂಗೆ ಗ್ರೀನರಿ ವಾವ್ ಮಮ್ಮಿ, ಇದಲ್ಲ ವಾವ್. ಅಲ್ಲ ಅಲ್ಲಿ ನೋಡಿ ಮುಂದೆಗಡೆ ಆ ಕಡೆ ರೋಡು. ಅದೇನೇ ನನಗೆ ಬೇಜಾರಾಗುತ್ತೆ ಅದೆಲ್ಲ ನೋಡ್ರೆ. ಹೊಲಗಳನ್ನೆಲ್ಲ ತೆಗ್ದು ಹೆಂಗೆ ಮಾಡಿಬಿಟ್ರಲ್ವಾ ಅಂತ. ನೋಡಿ ಆ ಕಡೆ ಪಾರ್ಟ್ ಯಾವುದು ಇನ್ನೂ ಆಗಿಲ್ಲ. ಆ ಕಡೆ ಎಲ್ಲ ಮಾವಿನ ತೋಟ ಇದೆ ಗೈಸ್, ನಮ್ಮದು ಇದೆ ಅಲ್ಲಿ. ಇಲ್ಲೆಲ್ಲ ಫುಲ್ಲು ಲೇಔಟ್ಸ್ ಲೇಔಟ್ಸ್ ಲೇಔಟ್ಸ್. ಮೂನ್ ಹೋಗ್ಬಿಟ್ಟಿದೆ. ನಮ್ಮ ಡ್ಯಾಡಿ ಒಂದು ಲೊಕೇಶನ್ ಹೇಳಿದ್ರು, KNS ನೀರಿನ ಟ್ಯಾಂಕ್ ಇದೆ ಅಲ್ಲೇ ಇರೋದು ಹಸುಗಳು ಅಂತ. ದಿಸ್ ಇಸ್ ದಟ್ ಲೊಕೇಶನ್. ಇಲ್ಲೇ ಎಲ್ಲೋ ಇದೆ ನಮ್ಮ ಹಸುಗಳು, ಬನ್ನಿ ನೋಡೋಣ ಎಲ್ಲಿದೆ ಅಂತ. ನೀರಿಂದು ನಾವು ಅವಾಗ ಒಂದ್ಸಲ ಬಂದಿದ್ವಿ ಗೈಸ್, ಸ್ವಲ್ಪ ದಿನಗಳ ಹಿಂದೆ. ಆವಾಗ ಇನ್ನೂ ಇದು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಇವಾಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗೋಗ್ಬಿಟ್ಟಿದೆ. ನಾನು ಎಷ್ಟು ಲೇಟಾಗಿ ಬಂದಿದ್ದೀನಿ ನಮ್ಮ ತೋಟಕ್ಕೆ ಅಂತ ಅರ್ಥ ಮಾಡ್ಕೊಳ್ಳಿ. ಹ್ಞೂ ಒಳ್ಳೆ ಬಿಲ್ಡಿಂಗ್ ಥರ ಕಟ್ಬಿಟ್ಟವ್ರೆ. ಏನೇನು ಇವತ್ತು ನಾನೇನು ಬೈದೇ ಇಲ್ಲ ನಮ್ಮ ಬ್ಲಾಗಲ್ಲಿ. ಹಾಂ ನಿನಗೂ ಬೈದು ಬೈದು ಸಾಕಾಗ್ಬಿಟ್ಟೈತಲ್ವ ನನ್ನ. ಅಷ್ಟೇ ನಿಮ್ಮನ್ನು ಮಾಡಿದೆ ಅಪ್ಪ ಮಕ್ಕಳು. ಮಂಡೆ ಜನ್ಮಾನ ನಮ್ಮದೇ ಹಸುಗಳು ಕಾಣಿಸಿ ಬಿಟ್ಟವು ಗಾಯ್ಸ್. ನೋಡಿ ವಾವ್ ಮಮ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಸನ್ನು. ಹಾಂ ಹ್ಞೂ ನೋಡಿ ಗೈಸ್, ಇದು ನೀರಿನ ಟ್ಯಾಂಕು. ಸೇಮ್ ಮನೆ ಥರ ಕಟ್ಬಿಟ್ಟವ್ರೆ. ನಮ್ಮ ಹಸುಗಳಲ್ಲಿದೆ. ಬರಬೇಕಾ ಮಮ್ಮಿ? ಓಕೆ. ಈಸಿಯಾಗಿತ್ತು ಇದು ರೋಡು. ಅಲ್ಲಿ ಈಸಿಯಾಗಿದೆ ಅಂದರೆ ಹಂಗೆ ಹೋಗೋಣ. ನೋಡಿ ನಾನು ಹಸುಗಳು ಹಿಡ್ಕೊಂಡು ಹೋಗೋದು ನೋಡ್ಬೋದು ನೀವು ಇವಾಗ. ಇದು ನಮ್ಮದೇ ಅಲ್ವಾ ಮಮ್ಮಿ ಇದು? ದಿಸ್ ಪ್ಲೇಸ್ ಬಿಲಾಂಗ್ಸ್ ಟು ಮೈ ಡ್ಯಾಡ್. ಬಟ್ ಇದು ಎಲ್ಲ ಲೇಔಟ್ ಆಗುತ್ತೆ ಗೈಸ್. ಇನ್ನೂ ಇದನ್ನು ಟಚ್ಚು ಮಾಡಿಲ್ಲ ಅವರು. ಇದೆಲ್ಲ ಆದಮೇಲೆ ನಾವು ಹಸುಗಳೆಲ್ಲ ಮಾರಿಬಿಡ್ತೀವಿ. ಬಿಕಾಸ್ ಅದಕ್ಕೆ ಹುಲ್ಲು ಇದೆಲ್ಲ ಏನೂ ಇರಲ್ವಲ್ಲ. ಹುಲ್ಲುಗಿಲ್ಲಿಗೆ ಏನೋ ತಿಂದ ಚೆನ್ನಾಗಿ ಹುಲ್ಲನ್ನ. ಹಾಂ ಓಯ್ ನನಗೇನು ಭಯ ಇಲ್ಲ ಗೈಸ್ ನಮ್ಮ ಹಸುಗಳು. ಆಮೇಲೆ ಹಸುಗಳು ಇರಲ್ಲ ಗೈಸ್ ನಮ್ಮ ಮನೇಲಿ. ಬಿಕಾಸ್ ಹುಲ್ಲಿರಲ್ಲ, ಜಾಗ ಇರಲ್ಲ. ಸೊ ಹಸುಗಳು ಮಾರಿಬಿಡ್ತೀವಿ. ಅದಾ ಇನ್ನೊಂದು ಯಾವ್ದು ಮಮ್ಮಿ? ಇದಾ ಅಲ್ಲ ಇನ್ನೊಂದು ಇವೆರಡರಲ್ಲಿ ಯಾವುದೋ ಗೊತ್ತಿಲ್ಲ. ಇನ್ನೊಂದು ಕರ ನಮ್ದು ಗೊತ್ತಾಯ್ತು. ಇನ್ನೊಂದು ಹಸ ಯಾವುದು ನಮ್ದು? ಎರಡು ನಮ್ಮವಲ್ಲ. ನಮ್ಮ ಅಮ್ಮಂಗೆ ನಮ್ಮ ಹಸುಗಳು ಗೊತ್ತಿಲ್ಲ ಗೈಸ್. ಯೋ ದೇವ್ರೆ, ಏನು ಮಾಡೋಣ? ಈ ಥರ ಮಮ್ಮಿ ನನಗೆ. ಬನ್ನಿ, ನಮ್ದು ಒಂದು ಕರ ಇದೆ ಇಲ್ಲಿ, ಹೊಡ್ಕೊಂಬರೋಣ. ಹಾಗೆ ಬಂದ್ಬಿಟ್ಟತ್ತಪ್ಪ.
ಭಯ ಗೈಸ್. ನಾನು ಹಿಂಗೆ ಒಂದ್ಸಲ ಹೋಗ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿದ್ದಾಗ ಕಣಕ್ಕೆ ಹೋಗ್ತಾ ಇದ್ದೆ ನಮ್ಮ ಡ್ಯಾಡಿ ಅವ್ರದ್ದು. ಅವಾಗ ಒಂದ್ಸಲ ಹಾವು ನೋಡ್ಬಿಟ್ಟಿದ್ದೆ. ಅವಾಗಿಂದ ಒಬ್ಬೊಬ್ಬಳೇ ಹೋಗಕ್ಕೆ ಭಯ ಆಗುತ್ತೆ ನನಗೆ. ಅಯ್ಯೋ ಇದು ನೋಡಿ ಅಲ್ಲ ಹೆಂಗಿದೆ ಹಿಡಿಯೋದು. ನಮ್ಮ ಅಮ್ಮನ ಹತ್ರ ಬೈಸ್ಕೊತೀನಿ ಇರಿ, ವಿಡಿಯೋ ಮಾಡ್ಕೊಂಡು ಹಿಡಿಯೋಕ್ಕೆ ಹೋಗಿ ಆಮೇಲೆ ಬೈದ್ಬಿಡ್ತಾರೆ. ನಾನು ಹಿಡ್ಕೊಂಡು ಹೋಗೋದೇ ಬಿಡ ಗೈಸ್, ಅದೇ ಹೋಯ್ತೈತೆ. ಅವರ ಅಮ್ಮನ್ನ ನೋಡಿಬಿಟ್ಟು ಅದೇ ದಾರಿ ಹುಡಿಕೊಂಡು ಹೋಯ್ತೈತೆ. ಓಕೆ. ಮಮ್ಮನೂ ಅದೇ ಬೈತವ್ರು, ಮುಂದೆ ನೋಡ್ಕೊ ಬಾಸರು ಅಂತ, ಹುಳ ಅಪ್ಪಟೆ ಇರ್ತವೆ ಅಂತ. ನೋಡಿ ಎಷ್ಟು ಒಳ್ಳೆ ಕರು ಇದು. ನಮ್ಮ ಅಮ್ಮನ ಡೌಟ್ ನೋಡಿ ಗೈಸ್, ನಮ್ದೇನಾ ಅಂತೆ. ಮಮ್ಮಿ ಈ ಥರ ಕರೆ ಹಗ್ಗ ಯಾವುದಕ್ಕೂ ಹಾಕಿರ್ಲಿಲ್ಲ ಮಮ್ಮಿ ನಾವು. ಆ 2 ಗಂಟೆನೂ ಇರಲಿಲ್ಲ ಯಾವುದಕ್ಕೂ. ನಿಜ ನಮ್ದೇನಾ ಇದು? ಕಪ್ಪು ದಾರ ಎಲ್ಲ ಕಟ್ಟಿತ್ತ ಪಪ್ಪ, ಇದಕ್ಕೆಲ್ಲ ಕಟ್ಟೇ ಇಲ್ಲ. ಮೋಸ್ಟ್ಲಿ ಅದು ಫಲ ಆಗಿದೆ, ಅದಕ್ಕೆ ದೃಷ್ಟಿ ಆಗಬಾರ್ದು ಅಂತ ಕಟ್ಟಿರ್ಬೇಕೇನೋ, ಗೊತ್ತಿಲ್ಲ. ಅಲ್ಲಿ ನೋಡಿ ಅಲ್ಲೊಂದು ಹಸು ಇದೆಯಲ್ಲ. ಅಯ್ಯೋ ನೋಡಿ ನವಿಲು. ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಬರಲಿಲ್ಲ, ಹೊಟ್ಟೋಯ್ತು. ನಮ್ಮ ಡ್ಯಾಡಿ ದಿನಾಗಲೂ ನವಿಲು ಕುಣಿಯೋದೆಲ್ಲ ನೋಡ್ತಾರಂತೆ ಗೈಸ್. ದಿನ ಬರ್ತಾರಲ್ಲ ಈ ಕಡೆ, ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು. ಸೊ ಈ ಹ್ಯಾವ್ ದಟ್ ಆಪ್ಷನ್ ಟು ಸಿ ಆಲ್ ದಿಸ್ ಥಿಂಗ್ಸ್. ನಾನೊಂದು ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ಗೈಸ್, 1 ಡೇ ವಿತ್ ಮೈ ಡ್ಯಾಡ್. ಅವ್ರು ಏನೇನು ಕೆಲಸ ಮಾಡ್ತಾರೆ ಎಲ್ಲದರಲ್ಲೂ ಅವ್ರ ಜೊತೆ ಇರೋಣ ಅಂತ. ಹಾಲು ಕರಿಯೋದ್ರಿಂದ ಹಿಡಿದು ಹಸು ಮೇಯಿಸೋದ್ರಿಂದ ಹಿಡಿದು ಎಲ್ಲ ಮಾಡೋಣ ಅಂತ ಇದ್ದೀನಿ. ವಾಟ್ ಯು ಗೈಸ್ ಥಿಂಕ್ ಅಬೌಟ್ ದಟ್? ನಿಮಗೆ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. 100% ಮಾಡೋಣ ನೆಕ್ಸ್ಟ್. ನೋಡಿ ನಮ್ಮ ಕರು ನಾನು ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅದೇ ಹೋಗ್ತಾ ಇದೆ. ಸೊ ಅದಕ್ಕೆ ನಾನು ಆರಾಮಾಗಿ ಹೋಗ್ತಾ ಇದ್ದೀನಿ. ಇದು ಯಾರ್ದು ಹಸು ಗೊತ್ತಿಲ್ಲ, ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿತ್ತು. ಯಾರ್ದು ಮಮ್ಮಿ ಇದು ಹಸುಗಳು? ನಮ್ಮ ಹಸುಗಳಿಂದನೇ ಬರ್ತಾವೆ. ಚೆನ್ನಾಗಿದೆ. ದಿನ 1 ರೌಂಡ್ ವಾಕ್ ಬರೋಣ ಮಮ್ಮಿ, ಈ ಕಡೆ ಎಲ್ಲ ಚೆನ್ನಾಗಿರುತ್ತೆ. ಎಷ್ಟು ಫ್ರೆಶ್ ಗಾಳಿ, ಎಷ್ಟು ಫ್ರೆಶ್ ವಾತಾವರಣ, ಮೂಡೆಲ್ಲ ಹಾಗೆ ರಿಫ್ರೆಶ್ ಆಗೋಗ್ಬಿಡುತ್ತೆ. ನೋಡಿ ನಮ್ಮ ಜೊತೆನೇ ಬರ್ತಾವೆ ಹೂ. ಯಾರೋ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಪಾವು ಉತ್ತ. ಯಪ್ಪ ಭಯ ಆಗುತ್ತೆ ನನಗೆ, ಸ್ವಲ್ಪ ಬೇಗ ಬೇಗ ಹೋಗ್ಬಿಡೋರು. ನಮ್ಮಮ್ಮ ಬೇರೆ ಮುಂದೆ ಅವರು. ವಾಟ್ ಅ ವ್ಯೂ ಗೈಸ್, ವಾಟ್ ಅ ವ್ಯೂ. ಮಸ್ತ್ ಮಸ್ತ್ ಮಸ್ತ್. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು. ಸನ್ಸೆಟ್ ಇಲ್ಲಿ ತೋತಾಪುರಿ ಮಾವಿನಕಾಯ ಕಾಣಿಸ್ತಾ ಇಲ್ವಲ್ಲ ಮಮ್ಮಿ ಅದರಲ್ಲಿ? ಓಕೆ ಓಕೆ, ಇಲ್ಲಿದೆ, ಇಲ್ಲಿ ಇಲ್ಲಿ. ಸಿ ದ ಸನ್ಸೆಟ್ ಗೈಸ್. ನಮ್ಮಮ್ಮ ಅಷ್ಟು ಮುಂದೆ ಹೊಟ್ಟೋಗ್ಬಿಟ್ರು ಗೈಸ್. ಯಾರೂ ಜನ ಬೇರೆ ಇರಲ್ಲ ಇಲ್ಲೆಲ್ಲ. ನಾನು ಹೋಗ್ಬಿಡ್ತೀನಿ. ನನಗೆ ಸಕ್ಕತ್ ಇಷ್ಟ ಆಯಿತು ಗೈಸ್. ಇನ್ಮೇಲಿಂದ ದಿನ ಬರಬೇಕು ಅಂತ ಅನಿಸ್ತಾ ಇದೆ ನನಗೆ ತೋಟದ ಕಡೆ. ಎಷ್ಟು ಚಂದ ಇದೆ ಇಲ್ಲಿನ ವಾತಾವರಣ ಎಲ್ಲ. ನಾನು ಯಾಕೆ ಬರಲ್ಲ? ಸಚ್ ಅ ಇಡಿಯಾಟಿಕ್ ಗರ್ಲ್ ಐ ಆಮ್. ಇಂಥದ್ದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಲ್ಲ. ಚಿಕ್ಕ ವಯಸ್ಸಲ್ಲಿ ಬರ್ತಾಯಿದ್ವಿ ಗೈಸ್, ಹೂವೆಲ್ಲ ಹಾಕ್ತಾಯಿದ್ವಿ ನಾವು. ಹೂವೆಲ್ಲ ಕೀಳಕ್ಕೆ ಬರ್ತಾಯಿದ್ದೆ. ದಿನ ಬರ್ತಾಯಿದ್ವಿ ನಾನು ನಮ್ಮ ಅಕ್ಕ ಇದ್ದಾಗ ಜೊತೇಲಿ. ಇವಾಗ ಅವಳಿಲ್ವಲ್ಲ, ನಮ್ಮಮ್ಮನೂ ಹೋಗಲ್ಲ ತೋಟದ ಕಡೆ ಎಲ್ಲ. ಸೊ ನಮ್ಮ ಡ್ಯಾಡಿ ಜೊತೆ ಹೋಗಲ್ಲ ನಾನು. ಒಂದಿನ ಹೋಗೋಣ ವ್ಲಾಗ್ಗೋಸ್ಕರ. ಹಾಲು ಕರಿಬೇಕು, ಎಲ್ಲ ಮಾಡಬೇಕು. ನನಗೆ ನಿಜವಾಗ್ಲೂ ಹಾಲು ಕರಿಯೋಕ್ಕೂ ಬರಲ್ಲ ಗೈಸ್. ನಾನು ಯಾವತ್ತೂ ಅದೆಲ್ಲ ಮಾಡಿಲ್ಲ ಸೀರಿಯಸ್ಸಾಗಿ. ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ಅಪ್ಪನ ಹತ್ರ ಸ್ವಲ್ಪ ಅಪ್ರಿಷಿಯೇಷನ್ ತೊಗೊಳಕ್ಕೋಸ್ಕರ ಸಗಣಿ ಎಲ್ಲ ಎತ್ತುತ್ತಾ ಇದ್ದೆ. ಆ ಸಗಣಿ ಎತ್ತಕ್ಕೆ ಎಷ್ಟು ಡವ್ ಮಾಡಬೇಕಿತ್ತು ಗೊತ್ತಾ ನಮ್ಮ ಮನೆಯವರು. ಅಷ್ಟೇ. ಅದಾದಮೇಲೆಲ್ಲ
ಏನೂ ಮಾಡಿಲ್ಲ. ಅವ್ರು ಮಾಡಿ ಅಂತಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಮಾಡಿಸೂ ಇಲ್ಲ, ಅದಕ್ಕೆ ಮಾಡಿಲ್ಲ. ಸೊ ಒಂದಿನ ಮಾಡಬೇಕು ಅದನ್ನೆಲ್ಲ ಅಂತ ಅನ್ನಿಸ್ತಾ ಇದೆ ಈಗ. ನನ್ನ ಕೈ ನೋವು ಬಂತು ಅವಾಗಿಂದ ಹಿಂಗೆ ಇಟ್ಕೊಂಡು ಹೋ ವಿ ಆರ್ ಇನ್ ಓಮ್ ಗೈಸ್. ಮನೇಲೆಲ್ಲ ಕೆಂದಗಿರವೇ ಅವೆ ಗೈಸ್. ಈ ಚಿಂಟು ಚಿಂಟುನು ಕೆಂದ, ಈ ಹಸುನು ಕೆಂದು, ಆ ಹಸುನು ಕೆಂದು, ಅಲ್ಲಿ ಬರ್ತಾ ಇರೋ ಹಸುನು ಕೆಂದು, ನಮ್ಮ ಅಮ್ಮನೂ ಕೆಂದು, ನಮ್ಮ ಅಕ್ಕನೂ ಕೆಂದು, ನಾನು ನಮ್ಮ ಅಪ್ಪ ಇಬ್ಬರೇ ನಾ ಕಪ್ಪು. ಯಾಕೆ? ಸೊ ಗೈಸ್, ಇವಾಗ ಮನೆ ರೀಚ್ ಆಗಿದ್ದೀವಿ. ಮುಸ್ಸಂಜೆ ಆಯಿತು. ಲೈಟ್ ಹಾಕಬೇಕು ಅನ್ನೋದನ್ನು ನಮ್ಮ ಮನೆಯವ್ರು ಕಲಿಸಿದ್ದಾರೆ. ಮುಖ ತೊಳ್ಕೊಂಡು ಬಂದಿದ್ದೀನಿ. ನನ್ನ ಸ್ಕಿನ್ ಕೇರ್ ಮಾಡೋಣ. ಸ್ಕಿನ್ ಕೇರ್ ಏನಿಲ್ಲ ಗೈಸ್, ನನ್ನ ಸ್ಕಿನ್ ಕೇರು ಒಂದು ಮಾಯ್ಶ್ಚರೈಸರು, ಆಮೇಲೆ ಇದೊಂದು ಈವ್ನಿಂಗ್ ಕ್ರೀಮು, ಅಷ್ಟೇ. ವೈ ಟು ಲೈವ್ ವಿತ್ ಯು ಗೈಸ್. ಆಮೇಲೆ ನನಗೆ ಸ್ವಲ್ಪ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇರೋದ್ರಿಂದ ಈ ಒಂದು ಅಂಡರ್ ಐ ಕ್ರೀಮ್ ಕೂಡ ಯೂಸ್ ಮಾಡ್ತೀನಿ. ಈಗ ನಾನು ನಮ್ಮ ಪ್ರೇಮಮ್ಮಂಗೋಸ್ಕರ ಪ್ರೀತಿಯಿಂದ ಟೀ ಮಾಡಿಕೊಡ್ಬೇಕಂತೆ. ಸೊ ಬನ್ನಿ ಮಾಡೋಣ. ಡಿಕಾಕ್ಷನ್ ಎಲ್ಲ ರೆಡಿ ಮಾಡಿ ಆಮೇಲೆ ಹಾಲೆಲ್ಲ ಆ್ಯಡ್ ಮಾಡಿ ಟೀ ಎಲ್ಲ ಮಾಡೋದಕ್ಕೆ ನಂಗೆ ಬರಲ್ಲ. ನಾನು ಹೀಗೆ ಸಕ್ಕರೆ, ಟೀ ಸೊಪ್ಪು, ಹಾಲು, ನೀರು ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ಅಷ್ಟೇ. ಆ್ಯಂಡ್ ನಮ್ಮನೆ ಟೀ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ಪ್ರೇಮಮ್ಮ ಟೀ ಪೌಡರಿಗೆ ಶುಂಠಿನ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಟೀ ಸ್ವಲ್ಪ ಓಕೆ, ಯಾಲಕ್ಕಿ ಕೂಡ ಹಾಕಿದಾರಂತೆ. ಇದನ್ನು ಹೇಳು ಅಂತ ನಮ್ಮ ಪ್ರೇಮಮ್ಮನೇ ಹೇಳ್ತಾ ಇದ್ದಾರೆ. ಸೊ ನಮ್ಮನೆ ಟೀ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಕೂಡ, ಬಿಕಾಸ್ ಆಫ್ ಪ್ರೇಮಮ್ಮಸ್ ಜಾದು ಅಲ್ವಾ ಅಮ್ಮ? ಈಗ ಬಂದು ನನ್ನ ಪ್ರೀತಿಯ ಟೀ ರೆಡಿಯಾಗಿದೆ. ಬನ್ನಿ ಪ್ರೇಮಮ್ಮಂಗೆ ಕೊಡೋಣ. ಏನು ಮುಗಿದ್ರು ನಾಳೆ ತಿರ್ಗಾ ಹಂಗೆ ಬೀಳ್ತವೆ. ತಗೊಮ್ಮಿ ಗೇಟ್ ಹಾಕ್ತೀನಿ, ಅವ್ನ ಈಚೆ ಕಳಿಸಿ. ಬರ ಚಿಂಟು, ಸ್ಟೇ ಔಟ್ ಸೈಡ್, ನಿನ್ನ ಜಾಗ ಅದೇ. ಕೇಳ ಮಮ್ಮಿ ಹೋಗೋಣ ಅಂತ. ದೊಡ್ಡಮ್ಮ ಬನ್ನಿ ಹೋಗೋಣ ನಾಳೆ. ಬನ್ನಿ ನಾಳೆ ಹೋಗೋಣ. ಬೆಳಗ್ಗೆ ಹೋಗ್ಬೇಕು, ಅವ್ರು ಕ್ಲೋಸ್ ಮಾಡ್ಬಿಡ್ತಾರಲ್ವಾ. 1 ಗಂಟೆಗೇನೋ ಕ್ಲೋಸ್ ಆಗ್ಬೋದು, ಎಲ್ಲಾ ದೇವಸ್ಥಾನಗಳು ಕ್ಲೋಸ್ ಆಗುತ್ತಲ್ಲ 1 ಗಂಟೆ ಹಂಗೆ. ಈ ವಿಡಿಯೋದಲ್ಲಿ ಮತ್ತಷ್ಟು ಪ್ಲಾನ್ಸ್ ಏನೋ ಮಾಡ್ಕೊಂಡಿದ್ದೆ, ಬಟ್ ಆದರೆ ನಾನು ಎಡಿಟ್ ಮಾಡೋದಕ್ಕೆ ಅಂತ ಕೂತಾಗ ಆಲ್ರೆಡಿ 24 ಮಿನಿಟ್ಸ್ ಇತ್ತು. ಈ 24 ಮಿನಿಟ್ಸ್ನ ನಾನು 19 ಮಿನಿಟ್ಸ್ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕು. ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಹೋಪ್ಸೋ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಮತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಅದು ಕೂಡ ಇಷ್ಟ ಆಗುತ್ತೆ ಅಂತ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಸಿಗ್ತಾ ಇರುವ ಅಂಟಿಲ್ ದೆನ್ ಮಿಸ್ ಮೀ. ಬಾಯ್ ಬಾಯ್.